ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ವಡಗೇರಿ ತಾಲೂಕಿನ ಬೀರನಕಲ್ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಶ್ರೀ ದ್ಯಾವಮ್ಮ ದೇವಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರಂತೆ ಮೊನ್ನೆ ದಿನ 18/2/2025 ಬೀರನಕಲ್ ಗ್ರಾಮ ದೇವತೆ ಜಾತ್ರೆ ಆರಂಭವಾಗಿತ್ತು. ಈ ಜಾತ್ರೆ ಸಂಬಂಧ 2 ಕೋಮಿನವರು ತಮ್ಮ ಭಾವಚಿತ್ರವುಳ್ಳ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಆದರೆ ದಲಿತರು ಹಾಕಿರುವ ಬ್ಯಾನರ್ ಅನ್ನು ಯಾರು ಕೂಡ ದುಷ್ಕರ್ಮಿಗಳು ಹರಿದು ಹಾಕಿದ್ರಿಂದ ಮಾದಿಗ ಮತ್ತು ಬೇಡ ಜನಾಂಗದವರ ನಡುವೆ ಜಗಳವಾಗಿತ್ತು. ಈ ಒಂದು ವಾತಾವರಣವನ್ನು ತಿಳಿಗೊಳಿಸಲು ದಿನಾಂಕ 24/2/2025 ಮಾನ್ಯ ಶ್ರೀ ಸುನಿಲ್ ಕುಮಾರ್ ಮೂಲಿಮನಿ ಸಿಪಿಐ ಯಾದಗಿರಿ ಮತ್ತು ವಡಗೇರಿ ತಾಲೂಕು ದಂಡಾಧಿಕಾರಿಗಳು ಆದ ಶ್ರೀನಿವಾಸ ಚಾಪಲ್ ಮತ್ತು ವಡಗೇರಿ ಠಾಣೆಯ ಪಿಎಸ್ಐ ಆದ ಮಹಬೂಬ್ ಅಲಿ ಹಾಗೂ ಅಹಿಂದ ಮುಖಂಡರು ಆದ ಶ್ರೀ ಹನುಮೇಗೌಡ ಬೀರನಕಲ್ ಅವರ ನೇತೃತ್ವದಲ್ಲಿ 2 ಸಮುದಾಯಗಳ ಜನರನ್ನು ಕರೆಸಿ ಕಾನೂನು ಚೌಕಟ್ಟಿನಲ್ಲಿ ಶಾಂತಿ ಸಭೆಯನ್ನು ಮಾಡಿ 2 ಗುಂಪಿನವರಿಗೆ ಸ್ವ-ಇಚ್ಛೆಯಿಂದ ಶಾಂತಿಯನ್ನು ಕಾಪಾಡಿಕೊಳ್ಳಲು ಒಪ್ಪಿಕೊಂಡಿದ್ದು ಮನರಾಜ್ಯದಿಂದ ಅಂತಾರಾಜ್ಯ ಸಂಧಾನವಾಗಿರುತ್ತೆ. ಆದರೆ ಅಹಿಂದ ಮುಖಂಡರಿಗೆ ಆಗದವರು ದುರುದ್ದೇಶದಿಂದ ವಿರೋಧಿಗಳೆಲ್ಲರೂ ಸೇರಿ ಅಹಿಂದ ಮುಖಂಡರ ಈ ಶಾಂತಿ ಸಭೆಯನ್ನು ಖಂಡಿಸಿ ತಮಗೆ ದಿನಾಂಕ 28/2/2025 ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ದಯಾಳುಗಳು ಆದ ತಾವುಗಳು ಅನ್ಯ ಗುಂಪಿನವರ ಮಾತಿಗೆ ಹಾಗೂ ಮನವಿಗೆ ಮಾನ್ಯತೆ ನೀಡಬಾರದು ಎಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಈಗ ನಾವು ಬೀರನಕಲ್ನಲ್ಲಿ 2 ಸಮುದಾಯದವರು ಅಣ್ಣ ತಮ್ಮಂದಿರಾಗಿ ಸಹ ಬಾಳ್ವೆಯಿಂದ ಜೀವನ ಮಾಡ್ತಾ ಇದ್ದು ತಾವುಗಳು ಯಾವುದೇ ರೀತಿಯ ಪ್ರಚೋದನೆಗೆ ಅವಕಾಶ ಕೊಡಬಾರದು ಎಂದು ಹಾಗೂ ದುರುದ್ದೇಶಪೂರ್ವಕವಾಗಿ ಮನವಿ ಕೊಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಎಂದು ತಮ್ಮಲ್ಲಿ ಮನವಿ ಮಾಡ್ತೀವಿ ಎಂದಿದ್ದಾರೆ. ಸದ್ಯಕ್ಕೆ ಪೀಸ್ಫುಲ್ ಸಿಚುವೇಶನ್ ಅದನ್ನೇ ಹೇಳ್ತಾ ಇದ್ದೀವಿ. ಆಲ್ರೆಡಿ ಪೀಸ್ ಕಮಿಟಿ ಮೀಟಿಂಗ್ ಆಗಿದೆ. ಸದ್ಯಕ್ಕೆ ವಿಲೇಜ್ ಅಲ್ಲಿ ಪೀಸ್ಫುಲ್ ಆಗಿ ವಾಚ್ ಅಲ್ಲಿ ಮಾಡಿದ್ದಾರೆ. ಗೊತ್ತಿದ್ದಷ್ಟೇ ನಾವು ಏಕಪಕ್ಷೀಯವಾಗಿ ನಮಗೆ ಬೇಕಾಗಿರೋದು ಲಾಂಗ್ ಆರ್ಡರ್ ಪೀಸ್ಫುಲ್ ಆಗಿ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡಿ ಎಲ್ಲರೂ ಕೂರಿಸಿ ಪೀಸ್ ಕಮಿಟಿ ಮೀಟಿಂಗ್ ಮಾಡಿ ಸದ್ಯಕ್ಕೆ ಪೀಸ್ ಎನ್ಶೂರ್ ಆಗಿದೆ. ಅದನ್ನು ವಾಚ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರು ಏನು ಮೆಮೊರಂಡಮ್ ಮಾಡಿದ್ರೆ ವಿಷಯಗಳ ಬಗ್ಗೆ ನಾವು ಪರಿಶೀಲನೆ ಮಾಡಿ ಸದ್ಯಕ್ಕೆ ನಮಗೆ ಬೇಕಾಗಿರೋದು ಪೀಸ್ಫುಲ್ ಸಿಚುವೇಶನ್ ಅದು ಇದೆ. ಅದು ಆ ವಿಲೇಜಸ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಾವು ಮಾನಿಟರ್ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.